ನಮಸ್ಕಾರ, ಸಿಂಚನಾ ಕಿಚನ್ಗೆ ಸ್ವಾಗತ. ಇವತ್ತು ಒಂದು ವರ್ಷಕ್ಕೆ ಆಗುವಷ್ಟು ಹಾಗಲಕಾಯಿ ಚಿಪ್ಸನ್ನು ಒಮ್ಮೆ ಹೇಗೆ ಮಾಡಿಡುವುದು ಅಂತ ನಾನು ನಿಮಗಿಲ್ಲಿ ತೋರಿಸ್ತೀನಿ. ನಾನು ಅದಕ್ಕೆ 1 kg ಹಾಗಲಕಾಯಿಯನ್ನು ನಿಮಗೆ ಮಾಡಿ ತೋರಿಸ್ತಾ ಇರೋದು. ನೋಡಿ, ಹಾಗಲಕಾಯಿ ಸ್ವಲ್ಪ ದಪ್ಪಗೆ ಇರೋ ಹಾಗಲಕಾಯಿಯನ್ನೇ ತಗೋಬೇಕು. ನಾವು ಇದನ್ನು ನೀಟಾಗಿ ನಾವಿಲ್ಲಿ ಕಟ್ ಮಾಡ್ಕೋಬೇಕು. ಸ್ವಲ್ಪ ತೆಳುವಾಗಿಯೂ ಅಲ್ಲ, ದಿಪ್ಪಾಗಿಯೂ ಅಲ್ಲ, ಮೀಡಿಯಮ್ ಆಗಿ ಇದನ್ನು ಕಟ್ ಮಾಡ್ಕೋಬೇಕು. ಸ್ವಲ್ಪ ದಪ್ಪನೇ ಇದ್ದರೂ ಪರವಾಗಿಲ್ಲ, ಮೀಡಿಯಮ್ ಆಗಿ ಕಟ್ ಮಾಡಿ. ಇಷ್ಟನ್ನು ನಾನಿಲ್ಲಿ ಕಟ್ ಮಾಡಿ ಇಟ್ಟಿದ್ದೇನೆ. ನೋಡಿ, ಈ ಥರ ನಾನಿಲ್ಲಿ ಕಟ್ ಮಾಡಿ ಇಟ್ಟಿದ್ದೇನೆ. ಈಗ ಇದನ್ನು ಒಂದು ದೊಡ್ಡ ಪಾತ್ರೆಗೆ ಹಾಕಿ ಈಗ ಇದಕ್ಕೇನೆ ನಾನು ಒಂದು 4 ರಿಂದ 5 ಟೇಬಲ್ ಸ್ಪೂನಿನಷ್ಟು ಜೀರಿಗೆ ಪುಡಿಯನ್ನು ಹಾಕಬೇಕು. ಯಾಕೆಂದರೆ ಸ್ವಲ್ಪ ಜಾಸ್ತಿನೇ ಹಾಕಿ ಜೀರಿಗೆ ಪುಡಿ ಮತ್ತು ಉಪ್ಪು. ಯಾಕೆಂದರೆ ಒಣಗಿದ ನಂತರ ಎಲ್ಲವೂ ಕೆಳಗಡೆನೆ ಬಿದ್ದುಬಿಡುತ್ತಲ್ಲ, ಹಾಗಾಗಿ ಸ್ವಲ್ಪ ಜಾಸ್ತಿನೇ ಹಾಕಿ. 4 ರಿಂದ 5 ಟೇಬಲ್ ಸ್ಪೂನಿನಷ್ಟು ಜೀರಿಗೆ ಪುಡಿ, ಒಂದು 3 ಟೇಬಲ್ ಸ್ಪೂನಿನಷ್ಟು ಉಪ್ಪು, ಹಾಗೆ ನಿಂಬೆ ರಸ. ನಾನಿಲ್ಲಿ ಒಂದು 4 ನಿಂಬೆ ಹಣ್ಣನ್ನು ತೊಗೊಂಡಿದ್ದೇನೆ. ಸ್ವಲ್ಪ ದಪ್ಪಗೆ ಇರೋ ನಿಂಬೆ ಹಣ್ಣನ್ನೇ ನಾನಿಲ್ಲಿ ತೊಗೊಂಡಿದ್ದೆ. ಇಷ್ಟನ್ನು ನಾನಿಲ್ಲಿ ನಿಂಬೆ ಹಣ್ಣನ್ನು ಹಿಂಡಿ ಚೆನ್ನಾಗಿ ಕೈಯಿಂದ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಹಾಗಲಕಾಯಿಗೂ ನೀಟಾಗಿ ಜೀರಿಗೆ ಪುಡಿ ಮತ್ತು ಉಪ್ಪು ಹತ್ತಬೇಕು. ಆ ಥರ ನಾವು ಕೈಯಿಂದನೇ ನೀಟಾಗಿ ಕಟ್ ಮಾಡಿ ಒಂದು ಪ್ಲೇಟಿನಲ್ಲಿ ಅಥವಾ ಒಂದು ಹಾಳೆಯಲ್ಲಿ ನಾವು ಇದನ್ನು ಈ ಥರ ಒಂದೊಂದಾಗಿಯೇ ಬಿಡಿಸಿ ಬಿಡಿಸಿ ಹಾಕಿ ಒಣಗಿಸ್ಕೋಬೇಕು. ನೋಡಿ, ಸ್ವಲ್ಪ ಬಿಸಿಲು ಜಾಸ್ತಿ ಇದ್ದಾಗನೇ ನೀವು ಮಾಡ್ಕೋಬೇಕು. ನೋಡಿ, ಈ ಥರ ನೀಟಾಗಿ ಒಂದೊಂದಾಗಿ ತಾಟಿನಲ್ಲಿ ಕೂಡ ನೀವು ಒಣಗಿಸ್ಬೋದು, ಅಥವಾ ಒಂದು ಹಾಳೆ ಇದ್ದರೂ ಕೂಡ ಹಾಳೆಯಲ್ಲಿಯೂ ಒಣಗಿಸ್ಬೇಕು. ನೋಡಿ, ಇಷ್ಟನ್ನು ನಾನಿಲ್ಲಿ ಒಂದು ಪ್ಲೇಟಿಗೆ ಹಾಕಿ ಇಟ್ಟಿದ್ದೇನೆ. ಈ ಥರ ಬಿಡಿ ಬಿಡಿಯಾಗಿಯೇ ಬಿಡಿಸಿ ಹಾಕಬೇಕು. ನೋಡಿ, ಒಂದು 3 ರಿಂದ 4 ದಿನ ನಾವು ಇದನ್ನು ಚೆನ್ನಾಗಿ ಬಿಸಿಲಿನಲ್ಲಿ ಒಣಗಿಸಿದ ನಂತರ ಈ ಥರ ಇದು ಆಗುತ್ತೆ. ಚೆನ್ನಾಗಿ ಒಣಗಿದೆ. ನೋಡಿ, ತುಂಬ ಕಟಿ ಏನಾಗುವುದಿಲ್ಲ. ಈ ಥರ ಇದು ಒಣಗುತ್ತೆ. ಇದನ್ನು ನಿಮಗೆ ನಾನಿಲ್ಲಿ ಕರೆದು ತೋರಿಸ್ತೀನಿ. ಈ ಕಡೆಗೆ ಎಣ್ಣೆ ಕೂಡ ನಾನು ಬಿಸಿಗೆ ಇಟ್ಟಿದ್ದೇನೆ. ಎಣ್ಣೆ ತುಂಬ ಕಾಯಿಸಲು ಹೋಗಬೇಡಿ, ಮೀಡಿಯಮ್ ಆಗಿ ಕಾಯಿಸಿ. ಯಾಕೆಂದರೆ ತುಂಬ ಬೇಗನೆ ಕರಗಿ ಬಿಡುತ್ತೆ. ಹಾಗಾಗಿ ಇಲ್ಲಾಂದರೆ ಕಟಿ ಆಗುವುದೇ ಇಲ್ಲ. ಸ್ವಲ್ಪ ಮೀಡಿಯಮ್ ಆಗಿ ಎಣ್ಣೆ ಕಾಯ್ದಿದ್ದರೆ 1-2 ನಿಮಿಷನಾದರೂ ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡಿ ತೆಗೆದುಬಿಡಬೇಕು. ನೋಡಿ, ಈಗ ಮತ್ತೆ ಒಂದು ಸತ ನಾನಿಲ್ಲಿ ನಿಮಗೆ ಹಾಕಿ ತೋರಿಸ್ತೀನಿ. ಚೆನ್ನಾಗಿ ಒಂದು ಸ್ವಲ್ಪ ನಾವು ಆ ಕಡೆ ಈ ಕಡೆ, ತುಂಬ ಟೈಮ್ ಏನು ಬೇಕಾಗುವುದಿಲ್ಲ ಇದು ಕರಿಯೋದಕ್ಕೆ. ಆ ಕಡೆ ಈ ಕಡೆ ಮಾಡಿ ತಕ್ಷಣವೇ ಅದು ಕೆಂಪಗಾಗಿಬಿಡುತ್ತೆ. ಹಾಗಾಗಿ ಅದನ್ನು ತೆಗೆದುಬಿಡಬೇಕು. ನೋಡಿ, ಇಲ್ಲಿ ಹೇಗೆ ಬಂದಿದೆ ಅಂತ. ತುಂಬಾ ಕ್ರಿಸ್ಪಿಯಾಗಿ ಚೆನ್ನಾಗಿ ಬಂದಿದೆ. ಬೇಕೆಂದರೆ ನೀವು ಮೇಲ್ಗಡೆ ಖಾರ, ಉಪ್ಪು ಅಥವಾ ಚಾಟ್ ಮಸಾಲ ಏನಾದರೂ ಹಾಕಿ ತಿನ್ಬೋದು. ಮಕ್ಕಳಿಗೂ ಕೂಡ ಕೊಡ್ಬೋದು. ತುಂಬಾ ಇಷ್ಟಪಟ್ಟು ತಿಂತಾರೆ. ಈ ವಿಡಿಯೋ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ.